ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಅಧ್ಯಾಯ 4 ವಿದುರ ಮೈತ್ರೇಯರ ಸಮಾಗಮ. ಇದರಿಂದ ಇವತ್ತು 3ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 3. ಭಗವಾನ್ ಸ್ವಾತ್ಮ ಮಾಯೆಯ ಗತಿಂ ತಾಮವಲೋಕ್ಯ ಸಹ ಸರಸ್ವತೀಮುಪಸ್ಪೃಶ್ಯ ವೃಕ್ಷಮೂಲಮುಪಾವಿಶತ್. ಅನುವಾದ: ತನ್ನ ಅಂತರಂಗ ಶಕ್ತಿಯಿಂದ ತನ್ನ ವಂಶದ ಕೊನೆಯನ್ನು ದೇವೋತ್ತಮ ಪರಮಪುರುಷ ಶ್ರೀಕೃಷ್ಣನು ಮುಂಚಿತವಾಗಿಯೇ ಕಂಡನು. ಅವನು ಸರಸ್ವತಿ ನದಿ ತೀರಕ್ಕೆ ಹೋಗಿ ನೀರನ್ನು ಆಚಮನ ಮಾಡಿ ಒಂದು ಮರದ ಕೆಳಗಡೆ ಕುಳಿತುಕೊಂಡನು. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನು ತಿಳ್ಕೊಂಡಿದ್ವಿ? ವೃಷ್ಣಿ ಮತ್ತು ಭೋಜ ವಂಶದವರು ಬ್ರಾಹ್ಮಣರಿಗೆ ದಾನ ಧರ್ಮಗಳನ್ನು ಮಾಡಿ ಅವರಿಂದ ಅಪ್ಪಣೆಯನ್ನು ಪಡೆದು ಅವರು ಕೂಡ ಪ್ರಸಾದ ಸ್ವೀಕರಣೆ ಮಾಡಿ ಆಮೇಲೆ ಮದ್ಯಪಾನವನ್ನು ಮಾಡ್ತಾರೆ. ಅದರ ಉನ್ಮತ್ತತೆಯಿಂದ ಏನು ಮಾಡಿದ್ರು, ಒಬ್ರಿಗೊಬ್ಬರು ಕೆಟ್ಟ ಕೆಟ್ಟ ಮಾತುಗಳನ್ನು ಹಾಡ್ಕೊಳ್ತಾರೆ. ಅದರಿಂದ ಏನಾಯಿತು? ವಿನಾಶ ಅನ್ನೋದು ಸಂಭವಿಸುತ್ತೆ ಅನ್ನೋದನ್ನು ತಿಳ್ಕೊಂಡ್ವಿ. ಈಗ ಈ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ತನ್ನ ಅಂತರಂಗ ಶಕ್ತಿಯಿಂದ ತನ್ನ ವಂಶದ ಕೊನೆಯನ್ನು ಆ ಭಗವಂತ ಶ್ರೀಕೃಷ್ಣ ಮೊದಲೇ ನೋಡ್ತಾನೆ. ಯಾಕೆ ಅಂತಂದರೆ ಅವನಿಗೆಲ್ಲ ನೋಡುವಂಥ ಶಕ್ತಿ ಇದೆಯಲ್ವಾ. ಸೊ ಅವನೇನು ಮಾಡ್ತಾನೆ, ನನ್ನ ವಂಶದ ಕೊನೆ ಆಗೋದು ಗ್ಯಾರಂಟಿಗ ಅಂತ. ಯಾಕಂದರೆ ಅವನೇ ಅದನ್ನು ಡಿಸೈಡ್ ಮಾಡಿರ್ತಾನೆ, ಈಗ ನಿರ್ವಂಶ ಆಗಬೇಕು ಅಂತಂದ್ಬಿಟ್ಟು. ಸೊ ಅವನೇನು ಮಾಡ್ತಾನೆ, ಸರಸ್ವತಿ ನದಿ ತೀರಕ್ಕೆ ಹೋಗ್ಬಿಟ್ಟು ಅಲ್ಲಿ ನೀರನ್ನು ಆಚಮನ ಮಾಡಿಕೊಂಡು ಒಂದು ಮರದ ಕೆಳಗಡೆ ಕೂತ್ಕೊಳ್ತಾನೆ. ಈಗ ಅವನು ಬಂದ ಕೆಲಸ ಮುಗೀತು, ಅವನು ಹೋಗಬೇಕು, ಮತ್ತು ಅವನ ಸಹಚರರು ಇರ್ತಾರಲ್ಲ ಅವರನ್ನು ಕರ್ಕೊಂಡು ಹೋಗ್ಬೇಕು. ಅದಕ್ಕೆ ಈ ಒಂದು ಘಟನೆಯನ್ನು ಅವನು ಸೃಷ್ಟಿ ಮಾಡಿದ್ದಾನೆ. ಈಗ ಅವರು ಮದ್ಯಪಾನ ಮಾಡಿ ಒಬ್ರಿಗೊಬ್ರು ಒಡೆದಾಡ್ಕೊಳ್ತಾ ಇದ್ದಾರೆ. ಇವರೆಲ್ಲರೂ ಕೂಡ ಈಗ ನಾಶ ಆಗ್ತಾರೆ ಅಂತ ಗೊತ್ತಾಗುತ್ತಲ್ಲ. ಆಮೇಲೆ ಏನು ಮಾಡ್ತಾನೆ, ಒಂದು ಮರದ ಕೆಳಗಡೆ ಬಂದು ಕೂತ್ಕೊಳ್ತಾನೆ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಯದು ಮತ್ತು ಭೋಜರ ಮೇಲೆ ಹೇಳಿದ ಎಲ್ಲ ಚಟುವಟಿಕೆಗಳು ಭಗವಂತನ ಅಂತರಂಗ ಶಕ್ತಿಯಿಂದ ನಡೆದಿವೆ. ಏಕೆಂದರೆ ಅವನ ಅವತಾರ ಕಾರ್ಯ ಮುಗಿದ ನಂತರ ಅವರೆಲ್ಲರನ್ನೂ ಅವರವರ ಸ್ಥಳಗಳಿಗೆ ಕಳುಹಿಸಲು ಅವನು ಅಪೇಕ್ಷಿಸಿದನು. ಅವರೆಲ್ಲರೂ ಅವನ ಮಕ್ಕಳು ಮೊಮ್ಮಕ್ಕಳಾಗಿದ್ದರು. ಪಿತೃವಾತ್ಸಲ್ಯದಿಂದ ಶ್ರೀಕೃಷ್ಣನು ಅವರಿಗೆ ಪೂರ್ಣ ರಕ್ಷಣೆ ಇತ್ತಿದ್ದನು. ಶ್ರೀಕೃಷ್ಣನಿರುವಾಗಲೇ ಅವರು ಹೇಗೆ ವಿನಾಶವಾಗಬಹುದು ಎಂಬ ಪ್ರಶ್ನೆಗೆ ಈ ಶ್ಲೋಕದಲ್ಲಿ ಉತ್ತರವಿದೆ. ಅಂದರೆ ಈಗ ಯದುವಂಶ ಮತ್ತು ಭೋಜವಂಶದವರು ಎಲ್ಲರೂ ಕೂಡ ಎಲ್ಲ ಚಟುವಟಿಕೆಗಳು ಈಗ ಅಲ್ಲಿ ಏನೇನು ನಡೀತಾ ಇದೆಯೋ ಅದೆಲ್ಲವೂ ಕೂಡ ಈ ಒಂದು ಭೌತಿಕ ಪ್ರಪಂಚದ ಬಹಿರಂಗ ಶಕ್ತಿಯಿಂದ ಆಗ್ತಾ ಇರುವಂಥದ್ದಲ್ಲ, ಅದು ಆಧ್ಯಾತ್ಮಿಕ ಪ್ರಪಂಚದ ಅಂತರಂಗ ಶಕ್ತಿಯಿಂದ ಆಗ್ತಾ ಇರೋದು. ಭಗವಂತನ ಲೀಲೆಗಳೆಲ್ಲವೂ ಕೂಡ ಅಂತರಂಗ ಶಕ್ತಿಯಿಂದನೇ ಆಗೋದು. ಇವರೆಲ್ಲರೂ ಭಗವಂತನ ಭಕ್ತರು, ಒಂದಲ್ಲ ಇನ್ನೊಂದು ರೀತಿಯಲ್ಲಿ ಭಗವಂತನ ಸೇವೆ ಮಾಡುವಂಥವ್ರು ಅವನ ಅನುಚರರು. ಯಾಕೆ ಅಂತಂದರೆ ಇಲ್ಲಿ ಅವನ ಅವತಾರ ಕಾರ್ಯ ಮುಗಿದ ಮೇಲೆ ಈಗ ಅವರೆಲ್ಲ ಭಗವಂತನಿಗೆ ಸೇವೆ ಮಾಡಬೇಕು ಅಂತ ಆಧ್ಯಾತ್ಮಿಕ ಲೋಕಗಳಿಂದ ಇಲ್ಲಿಗೆ ಬಂದಿರ್ತಾರೆ ಭೂಲೋಕಕ್ಕೆ ಭಗವಂತನ ಜೊತೆ ಲೀಲೆಯಲ್ಲಿ ತಮ್ಮ ಒಂದು ಕಾರ್ಯವನ್ನು ಮಾಡಬೇಕು ಅಂತ. ಈಗ ಅವರನ್ನೆಲ್ಲ ಕರ್ಕೊಂಬಂದ್ಮೇಲೆ ಅವ್ರವ್ರ ಜಾಗಕ್ಕೆ ಕಳಿಸ್ಬೇಕಲ್ಲ. ಕೆಲವರು ದೇವಲೋಕದಿಂದ ಬಂದಿರ್ತಾರೆ ದೇವತೆಗಳು, ಆಮೇಲೆ ಕೆಲವರು ಪಿತೃಲೋಕಗಳಿಂದ ಬಂದಿರ್ತಾರೆ, ಕೆಲವರು ಊರ್ಧ್ವ ಲೋಕಗಳು, ಕೆಲವರು ಗೋಲೋಕ ವೃಂದಾವನ ಭಗವಂತನ ಜೊತೆ ಇರ್ತಾರಲ್ಲ ಆ ಲೋಕದಿಂದನೇ ಬಂದಿರೋರು ಇರ್ತಾರೆ. ಈಗ ವಾಪಸ್ ಎಲ್ಲ ಕೆಲಸ ಮುಗಿದ್ಮೇಲೆ ಅವ್ರವ್ರ ಜಾಗಕ್ಕೆ ಅವ್ರನ್ನ ಕಳಿಸ್ಬೇಕಲ್ವ ವಾಪಸ್ಸು. ಸೊ ಅದಕ್ಕೆ ಇಲ್ಲಿ ಅವರೆಲ್ಲರೂ ಕೂಡ ಭಗವಂತನ ಮಕ್ಕಳು ಮೊಮ್ಮಕ್ಕಳಾಗಿ ಇಲ್ಲಿ ಪಾತ್ರ ವಹಿಸ್ತಾ ಇದ್ರು. ಅದೇ ರೀತಿ ಪಿತೃವಾತ್ಸಲ್ಯದಿಂದ ಶ್ರೀಕೃಷ್ಣ ಕೂಡ ಅವರಿಗೆ ಪೂರ್ಣವಾಗಿ ರಕ್ಷಣೆಯನ್ನು ಕೊಡ್ತಾ ಇದ್ದ. ಈಗ ಅವನು ಕರ್ಕೊಂಡು ಬಂದ ಮೇಲೆ ಅವರನ್ನೆಲ್ಲ ಸುರಕ್ಷಿತವಾಗಿ ಅವ್ರು ಎಲ್ಲಿದ್ರು ಅಲ್ಲಿಗೆ ತಲುಪಿಸೋ ಅಂಥ ಕೆಲಸ ಭಗವಂತನೇ ಮಾಡಬೇಕಲ್ವಾ. ಅದಕ್ಕೋಸ್ಕರ ಇಲ್ಲಿ ಶ್ರೀಕೃಷ್ಣ ಇನ್ನೂ ಇದ್ದಾಗಲೇ ಅವ್ರು ಹೇಗೆ ತಾನೇ ನಾಶ ಆಗ್ಬೋದು ಅನ್ನುವಂಥ ಪ್ರಶ್ನೆ ನಮಗೆ ಬರ್ಬೋದಲ್ವಾ. ಈಗ ಭಗವಂತ ಅಲ್ಲಿದ್ದಾನೆ ಅಂತಂದಾಗ ಅವ್ರು ಹೇಗೆ ತಾನೇ ನಾಶ ಆಗೋದಕ್ಕೆ ಸಾಧ್ಯ? ಅವ್ನು ಹೇಳ್ಬೋದಲ್ವಾ, ಅವನು ಅದನ್ನು ಸರಿ ಮಾಡ್ಬೋದಾಗಿತ್ತಲ್ವಾ ಅಂತೆಲ್ಲ ನಮ್ಗೆ ಅನ್ಸುತ್ತೆ. ಈಗ ಭಗವಂತನ ರಕ್ಷಣೆಯಲ್ಲಿರೋರು ಅವರ ಯೋಗಕ್ಷೇಮವನ್ನು ನೋಡ್ಕೊಳ್ಳೋ ಜವಾಬ್ದಾರಿ ಭಗವಂತ ಸ್ವಯಂ ತಗೊಂಡಿದ್ದಾನೆ. ಸೊ ಅವರನ್ನು ಶಿಕ್ಷಿಸೋದಕ್ಕೆ ಯಾರಿಗೂ ಶಕ್ತಿ ಇರೋದಿಲ್ಲ ಅಂತೆಲ್ಲ ನಮ್ಗೆ ಅನ್ಸುತ್ತೆ. ಸೊ ಶ್ರೀಕೃಷ್ಣ ಅಲ್ಲೇ ಇರಬೇಕಾದ್ರೆ ಅವನ ಮಕ್ಕಳು ಮೊಮ್ಮಕ್ಕಳು ಹೇಗೆ ತಾನೇ ನಾಶ ಆಗೋದಕ್ಕೆ ಸಾಧ್ಯ ಅನ್ನುವಂಥ ಪ್ರಶ್ನೆ ನಮಗೆ ಬರ್ಬೋದು. ಅದಕ್ಕೆ ಈ ಶ್ಲೋಕದಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ.
ಎಲ್ಲವೂ ಸ್ವಯಂ ಭಗವಂತನಿಂದಲೇ ನಡೆಯಿತು. ಶ್ರೀಕೃಷ್ಣನ ಕುಟುಂಬದ ಸದಸ್ಯರು ಒಂದು ಅವನ ಸ್ವಾಂಶಗಳ ವಿಸ್ತರಣೆ ಅಥವಾ ಸ್ವರ್ಗಲೋಕಗಳ ದೇವತೆಗಳಾಗಿದ್ದರು. ತನ್ನ ನಿರ್ಗಮಕ್ಕೆ ಮೊದಲು ತನ್ನ ಅಂತರಂಗ ಶಕ್ತಿಯಿಂದ ಅವನು ಅವರೆಲ್ಲರನ್ನೂ ಬೇರ್ಪಡಿಸಿದನು. ಅವರವರ ಸ್ಥಳಗಳಿಗೆ ಕಳಿಸುವ ಮೊದಲು ಅವರೆಲ್ಲರನ್ನೂ ಪ್ರಭಾಸ ಎಂಬ ಪುಣ್ಯಕ್ಷೇತ್ರಕ್ಕೆ ಕಳಿಸಿದನು. ಅಲ್ಲಿ ಅವರು ಧರ್ಮ ಕಾರ್ಯಗಳನ್ನು ಆಚರಿಸಿ ಮನಸ್ತೃಪ್ತಿಯಾಗುವಷ್ಟು ಆಹಾರ ಪಾನೀಯಗಳನ್ನು ಸ್ವೀಕರಿಸಿದರು. ಅನಂತರ ಅವರನ್ನು ಅವರವರ ಸ್ಥಳಗಳಿಗೆ ಕಳಿಸುವ ವ್ಯವಸ್ಥೆಯಾಯಿತು. ಅದರಿಂದ ಬಲಿಷ್ಠ ಯದು ಸಂತತಿಯು ಇನ್ನು ಪ್ರಪಂಚದಲ್ಲಿಲ್ಲವೆಂದು ಇತರರು ಕಾಣುವಂತಾಯಿತು. ಅಂದ್ರೆ ಇಲ್ಲಿ ಎಲ್ಲವೂ ಕೂಡ ಭಗವಂತನ ಇಚ್ಛೆಯಿಂದನೇ ಆಗಿದ್ದು. ಅವನು ಸ್ವತಃ ಅದನ್ನ ಇಷ್ಟಪಡ್ತಾನೆ. ಈಗ ಈ ಯದುವಂಶದವರೆಲ್ಲ ನಾಶ ಆಗಬೇಕು ಅಂತ ಇಲ್ಲಿ ಶ್ರೀಕೃಷ್ಣನ ಕುಟುಂಬದ ಸದಸ್ಯರಾಗಿ ಬಂದಿದ್ರಲ್ಲ, ಅವರೆಲ್ಲ ಆ ಭಗವಂತನದೇ ಒಂದು ಸ್ವಾಂಶ ವಿಸ್ತರಣೆ ಆಗಿತ್ತು. ಅಥವಾ ದೇವತೆಗಳು ಅಥವಾ ಇನ್ನು ಬೇರೆ ಬೇರೆ ಲೋಕಗಳಿದೆಯಲ್ಲ, ಊರ್ಧ್ವ ಲೋಕಗಳು, ಅಲ್ಲಿಂದ ಬಂದಂಥವರು. ಸೊ ಅದಕ್ಕೆ ಇಲ್ಲಿ ಕೃಷ್ಣ ಹೋಗೋದಕ್ಕೆ ಮೊದಲು ಅವನ ಅಂತರಂಗ ಶಕ್ತಿಯಿಂದ ಏನು ಮಾಡ್ದ, ಅಲ್ಲಿದ್ದವರನ್ನೆಲ್ಲ ಬೇರ್ಪಡಿಸ್ಬಿಡ್ತಾನೆ. ಯಾರ್ಯಾರು ಎಲ್ಲೆಲ್ಲಿ ಹೋಗಬೇಕೋ ಅವ್ರವ್ರನ್ನ ಬೇರ್ಪಡಿಸಿ ಮೊದಲು ಅವರನ್ನ ಅವ್ರವ್ರ ಜಾಗಕ್ಕೆ ಕಳಿಸೋದಕ್ಕೆ ಮೊದಲು ಅವರನ್ನೆಲ್ಲ ಏನು ಮಾಡ್ದ, ಪ್ರಭಾಸ ಕ್ಷೇತ್ರಕ್ಕೆ ಕಳಿಸ್ತಾನೆ. ಅಲ್ಲಿ ಅವರು ಧರ್ಮ ಕಾರ್ಯಗಳನ್ನ ಮಾಡ್ತಾರಲ್ವಾ, ದಾನ ಮಾಡ್ತಾರೆ, ಬ್ರಾಹ್ಮಣರಿಗೆ ಭೋಜನವನ್ನ ಹಾಕ್ಸೋದು ಎಲ್ಲ ಕೆಲಸ ಮಾಡಿಸ್ತಾನೆ. ಆಮೇಲೆ ಮನಸ್ತೃಪ್ತಿ ಆಗುವಷ್ಟು ಅವರು ಆಹಾರ ಪಾನೀಯಗಳನ್ನ ಅಂದ್ರೆ ತಿನ್ನೋದು ಕುಡಿಯೋದು ಎಲ್ಲ ಮಾಡ್ತಾರೆ. ಆಮೇಲೆ ಅವರನ್ನ ಎಲ್ಲೆಲ್ಲಿ ಕಳಿಸ್ಬೇಕೋ ಅವರವರ ಸ್ಥಳಗಳಿಗೆ ಅಲ್ಲಲ್ಲಿ ಕಳಿಸುವಂತ ವ್ಯವಸ್ಥೆಯನ್ನ ಭಗವಂತ ಮಾಡ್ತಾನೆ. ಅದರಿಂದ ಏನಾಯ್ತು, ಬಲಿಷ್ಠ ಯದು ಸಂತತಿ ಇನ್ನು ಪ್ರಪಂಚದಲ್ಲಿ ಇಲ್ಲ ಅನ್ನೋ ರೀತಿ ಆಯ್ತು. ಈಗ ಯದು ವಂಶದವರು ಯಾರು ಇರಬಾರ್ದು ಆ ರೀತಿ ಅವನು ಮಾಡ್ತಾನೆ. ಅದಕ್ಕೆ ಒಂದೇ ಒಂದು ರೀಸನ್ ಏನಪ್ಪಾ ಅಂತಂದ್ರೆ, ಅವರು ಈ ಲೋಕದವರು ಅಲ್ವೇ ಅಲ್ಲ, ಭಗವಂತನ ಜೊತೆ ಆ ಭಗವಂತನ ಕಾರ್ಯಗಳಲ್ಲಿ ತಮ್ಮ ಒಂದು ಸೇವೆಯನ್ನ ಸಲ್ಲಿಸೋದಕ್ಕೆ ಬಂದಿದ್ದಂಥವ್ರು. ಭಗವಂತನ ಕಾರ್ಯ ಮುಗೀತು, ಅವರು ಕೂಡ ಹೋದ್ರು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ನಾವು. ಹಿಂದಿನ ಶ್ಲೋಕದ ಅನುಜ್ಞಾತ ಎಂಬ ಮಹತ್ವದ ಪದವು ಈ ಪೂರ್ಣ ಘಟನಾವಳಿಗಳೆಲ್ಲವೂ ಭಗವಂತನಿಂದಲೇ ವ್ಯವಸ್ಥಿತವಾದವು ಎಂಬುದನ್ನು ಸೂಚಿಸುತ್ತದೆ. ಭಗವಂತನ ಈ ವಿಶಿಷ್ಟ ಲೀಲೆಗಳು ಅವನ ಬಹಿರಂಗ ಶಕ್ತಿಯ ಅಥವಾ ಭೌತಿಕ ಪ್ರಕೃತಿಯ ಅಭಿವ್ಯಕ್ತಿಗಳಲ್ಲ. ಅವನ ಅಂತರಂಗ ಶಕ್ತಿಯ ಅಂತಹ ಪ್ರದರ್ಶನವು ಶಾಶ್ವತವಾದುದು. ಆದ್ದರಿಂದ ಯದುಗಳು ಮತ್ತು ಭೋಜರು ಅಮಲಿನ ಸ್ಥಿತಿಯಲ್ಲಿ ಸಾಮಾನ್ಯ ಭ್ರಾತೃಘಾತಕ ಯುದ್ಧದಲ್ಲಿ ಸತ್ತರೆಂಬ ತೀರ್ಮಾನಕ್ಕೆ ಬರಬಾರದು. ಈ ಘಟನೆಗಳನ್ನು ಯಕ್ಷಿಣಿಯ ಪ್ರದರ್ಶನಗಳೆಂದು ಶ್ರೀಲ ಜೀವ ಗೋಸ್ವಾಮಿಯವರು ವ್ಯಾಖ್ಯಾನ ಮಾಡುತ್ತಾರೆ. ಇಲ್ಲಿ ಅನುಜ್ಞಾತ ಅನ್ನುವಂಥ ಒಂದು ಪದ ಯೂಸ್ ಮಾಡಿದ್ದಾರೆ ಹಿಂದಿನ ಶ್ಲೋಕದಲ್ಲಿ. ಅದು ತುಂಬಾ ಮಹತ್ವವಾಗಿದೆ ಅಂತ ಹೇಳ್ತಾರೆ. ಅನುಜ್ಞಾತ ಅಂತಂದ್ರೆ ಏನು, ಭಗವಂತನ ಅನುಮತಿಯನ್ನ ಪಡೆದು ಅವ್ರು ಈ ರೀತಿ ಕೆಲಸ ಮಾಡ್ತಾರೆ ಅಂತನ್ಬಿಟ್ಟು. ಅಂದ್ರೆ ಈ ಎಲ್ಲಾ ಘಟನೆಗಳು ಕೂಡ ಭಗವಂತನಿಂದನೇ ವ್ಯವಸ್ಥಿತವಾಗಿ ಮಾಡಿರುವಂಥದ್ದು, ಅವನೇ ಇಷ್ಟಪಟ್ಟು ಮಾಡಿರುವಂಥದ್ದು. ಭಗವಂತನ ಈ ಎಲ್ಲಾ ಲೀಲೆಗಳು ಬಹಿರಂಗ ಶಕ್ತಿಯಿಂದ ಆಗಿರುವಂಥದ್ದಲ್ಲ, ಅಂದ್ರೆ ಈ ಭೌತಿಕ ಪ್ರಕೃತಿಯಿಂದ ಆಗಿರುವಂಥದ್ದಲ್ಲ. ಇದೆಲ್ಲ ಅಂತರಂಗ ಶಕ್ತಿಯಿಂದ ಆಗಿರುವಂಥದ್ದು ಮತ್ತೆ ಶಾಶ್ವತವಾಗಿರುವಂಥದ್ದು. ಅದಕ್ಕೋಸ್ಕರನೇ ಯದುಗಳು ಮತ್ತೆ ಭೋಜರು ಅಮಲಿನ ಸ್ಥಿತಿಯಲ್ಲಿ, ಅಂದ್ರೆ ಈಗ ಈ ಒಂದು ಐಹಿಕ ಪ್ರಪಂಚದಲ್ಲಿ ಸಾಮಾನ್ಯವಾಗಿ ಕುಡ್ಕೊಂಡು ಅಮಲಿ ಏರಿದಾಗ ಒಬ್ರಿಗೊಬ್ರು ಹೊಡೆದಾಡ್ಕೊಂಡು ಸಾಯ್ತಾರಲ್ಲ, ಆ ರೀತಿ ಅದು ಅಂತ ಅನ್ಕೋಬಾರ್ದು. ಯದುವಂಶದವರು ಭಗವಂತನ ವಂಶದವರು. ಅವನ ಇಚ್ಛೆಯಿಂದ ಈಗ ಇಲ್ಲಿ ಅವರ ಲೀಲೆ ಮುಗಿಬೇಕಲ್ಲ, ಅದಕ್ಕೋಸ್ಕರ ಅವರು ಆ ರೀತಿ ಒಂದು ಘಟನೆಯಲ್ಲಿ ಪಾಲ್ಗೊಳ್ತಾರೆ. ಆದ್ರೆ ಅದೆಲ್ಲ ನಡೆಯೋದು ಭೌತಿಕ ಪ್ರಕೃತಿಯ ನಿರ್ಣಯದಿಂದ ಅಲ್ಲ, ಅದು ಅಂತರಂಗ ಶಕ್ತಿಯಿಂದ ನಡೆಯುವಂಥದ್ದು. ನಮ್ಮ ಕಣ್ಣಿಗೆ ನೋಡೋದಕ್ಕೆ ಎರಡು ಒಂದೇ ಅಂತ ಅನ್ಸಿದ್ರು ಕೂಡ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಇದೆ ಅನ್ನೋದನ್ನ ತಿಳ್ಕೊಬೇಕು. ಯಾವಾಗ್ಲೂ ಅಷ್ಟೇನೆ, ಆಧ್ಯಾತ್ಮಿಕದಲ್ಲಿ ಏನೇ ನಡೆದ್ರು ಕೂಡ ನೋಡೋದಕ್ಕೆ ನಮಗೆ ಸಾಮಾನ್ಯವಾಗಿ ಭೌತಿಕ ಪ್ರಪಂಚದಲ್ಲಿ ಹೇಗೆ ನಡೆಯುತ್ತೋ ಅದೇ ರೀತಿ ಕಾಣಿಸುತ್ತೆ ಕಣ್ಣಿಗೆ, ಆದ್ರೆ ಅದಕ್ಕೆ ಒಂದು ವಿಶೇಷವಾದ ಅರ್ಥ ಇರತ್ತೆ. ಅದಕ್ಕೆ ಈ ಘಟನೆಗಳನ್ನ ಯಕ್ಷಿಣಿಯ ಪ್ರದರ್ಶನಗಳು ಅಂತ ಶ್ರೀಲ ಜೀವ ಗೋಸ್ವಾಮಿಯವರು ಹೇಳ್ತಾರೆ. ಈಗ ಇದಕ್ಕೆ ಎಕ್ಸಾಂಪಲ್ ಏನು ಅಂತಂದ್ರೆ, ಮ್ಯಾಜಿಕ್ ಮಾಡ್ತಾನಲ್ಲ
ನಮ್ಮ ಕಣ್ಣಿಗೆ ನೋಡೋದಕ್ಕೆ ಹೆಂಗೆ ಕಾಣಿಸುತ್ತದು, ಮುರಿದೇ ಹೋಯ್ತೇನೋ, ಅದೆಲ್ಲ ಕಟ್ಟಾಗೋಯ್ತೇನೋ ಅನ್ನೋ ರೀತಿ ನಮಗೆ ಕಾಣಿಸ್ತಾ ಇರುತ್ತೆ, ಅಥವಾ ಕೆಂಪು ಗುಲಾಬಿ ಕಪ್ಪಾಗ್ಬಿಡುತ್ತೆ, ಈ ರೀತಿ ಎಲ್ಲ ಕಾಣಿಸ್ತಾ ಇರುತ್ತೆ. ಆದರೆ ನಿಜಾನ ಅದು? ಇಲ್ಲ ಅಲ್ವಾ? ಅದೇ ರೀತಿ ಇಲ್ಲೂ ಕೂಡ ಅವರು ಮದ್ಯಪಾನ ಮಾಡಿ ಒಬ್ರಿಗೊಬ್ರು ಹೊಡೆದಾಡಿಕೊಂಡು ಸಂಪೂರ್ಣ ಯದುವಂಶನೇ ನಾಶ ಆಗುತ್ತೆ ಅನ್ನೋ ರೀತಿ ಇಲ್ಲಿ ಘಟನೆಯನ್ನು ಸೃಷ್ಟಿ ಮಾಡಿದಾನಲ್ಲ, ಅದು ಸಾಮಾನ್ಯವಾಗಿ ಈ ಐಹಿಕ ಪ್ರಪಂಚದಲ್ಲಿ ಕುಡ್ಕೊಂಡು ಹೊಡೆದಾಡ್ಕೊಂಡು ಸಾಯ್ತಾರಲ್ಲ, ಆ ರೀತಿ ಅಲ್ಲ ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.